ಮೇಕಪ್ ಹೇಗೆ ಅಂದರೆ ಹೌ ಯು ಇಟ್ ಗಾಟ್ ಸ್ಟಾರ್ಟೆಡ್, ಇದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಹೇಗೆ ಬಂತು ನಿಮ್ಗೆ? ಅದು ನಮ್ಗೆ ಇವಾಗ ನಮ್ಗೆ ಎಲ್ಲಿತ್ತು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲಿತ್ತು ಅವಾಗ ಇರ್ಲಿಲ್ಲ. ಇರಲಿಲ್ಲ. ಆಮೇಲೆ ಇವಾಗ ಬೇಬಿ ಮೂನ್ಗೆ ಹೋಗ್ತಾರೆ. ಸೊ ಈ 6 years ಇಂದ ಅದು ಒಂದು ದೊಡ್ಡ ಇಂಡಸ್ಟ್ರಿನೇ ಆಗೋಗಿದೆ ಮೇಕಪ್ ಇಂಡಸ್ಟ್ರಿ. ಸೊ ತುಂಬಾ ಇಷ್ಟಪಟ್ಟು ಬರೋರಿಗೆ ಖಂಡಿತ ಇವಾಗಲೂ ಹೇಳ್ಕೊಡ್ತೀನಿ ಟೀಚಿಂಗ್. ಪ್ರಪಂಚ ಹಿಂಗಿದೆ, ಎಲ್ರಿಗೂ ಆ ಲ್ಯಾವಿಶ್ ಲೈಫ್ ಸಿಗಲ್ಲ ಅಂತ. ಅದಕ್ಕೆ ಓದ್ಬಿಟ್ಟು ಅರ್ನ್ ಅಂದ್ರೆ ಐ ಟೆಲ್ ದೆಮ್ ಟು ಅರ್ನ್, ಬಿ ಇಂಡಿಪೆಂಡೆಂಟ್, ಸೆಕ್ಯೂರಿಟಿ ಅಲ್ಲ ಲೈಫ್, ಅಂಡ್ ಯು ವಿಲ್ ಫೀಲ್ ಸೋ ಗುಡ್ ಸೀಯಿಂಗ್ ದೋಸ್ ಗರ್ಲ್ಸ್. ಗೊತ್ತಾ, ಖುಷಿ ಆಗುತ್ತೆ ನಿಜವಾಗ್ಲೂ. ಇವಾಗ ಹೆಣ್ಮಕ್ಳು ಅವಾಗಿನ ಹೆಣ್ಮಕ್ಳಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಈಗ ಹುಡುಗಿರು ಡೇರಿಂಗ್ ಆಗೂ ಇದ್ದಾರೆ ಅಂಡ್ ಇಟ್ ಇಸ್ ಗುಡ್. ಆಮೇಲೆ ಸ್ವಂತ ಖರ್ಚಲ್ಲಿ ಮದುವೆ ಮಾಡ್ಕೊಳ್ತಾರೆ. ಕೆಲವ್ರು ತಾಯಂದಿರು ಹೇಳೇ ಬಿಡ್ತಾರೆ, ನೋಡಮ್ಮ ನನ್ನ ಮಗಳು ನಾವು ಬರೀ ಮದುವೆ ಮಾಡ್ತಾ ಇದ್ದೀವಿ, ಒಡವೆ ಎಲ್ಲ ಪೂರ್ತಿ ಅವಳೇ ತಗೊಂಡಿರೋದು, ಅವಳು ದುಡ್ಡು ಸಂಪಾದನೆ ಮಾಡಿರೋದ್ರಲ್ಲಿ ತಗೊಂಡಿರೋದು. ನೂರೊಂದು ನೆನಪು. ಈಗ ನಿಮ್ಮ ಕೆರಿಯರ್ನ, ಇವತ್ತಿನ ಪ್ರೆಸೆಂಟ್ ಕೆರಿಯರ್ನ ಮಾತಾಡೋದಕ್ಕೆ ಮುಂಚೆ, ಸೀರಿಯಲ್ಗಳಲ್ಲಿ ಅಷ್ಟು ನಮಗೆ ಹತ್ತಿರವಾದವ್ರು ನೀವು, ನಿಮ್ಮನ್ನು ನೋಡಿದವ್ರು ನಾವು, ತುಂಬ ಪಾತ್ರಗಳನ್ನ ಪ್ರೀತಿಸಿದ್ದೀವಿ, ನಿಮ್ಮ ಆ್ಯಕ್ಟಿಂಗ್ ಇಷ್ಟಪಟ್ಟಿದ್ದೀವಿ. ಯಾಕೆ ದೂರ ಆದ್ರಿ ಸಡನ್ನಾಗಿ ಕಿರುತೆರೆಯಿಂದ? ಇಲ್ಲ ಅಂದರೆ ದೂರ ಆಗೋದಕ್ಕೆ ರೀಸನ್ ಆ ಥರ ಏನೂ ಇಲ್ಲ. ನಾನು ಕನ್ಸೀವ್ ಆದಮೇಲೆ ಐ ಸ್ಟಾಪ್ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ರೀಸನ್ ಇಲ್ಲ. ಕನ್ಸೀವ್ ಆದೆ, ಆವಾಗ ಕುಸುಮಾಂಜಲಿ ಮಾಡ್ತಾ ಇದ್ದೆ. ಆಮೇಲೆ ಕನ್ಸೀವ್ ಆದಮೇಲೆ ಸರ್ಗೆ ಹೇಳಿದೆ, ಸರ್ ನಾನು ಐ ವಾಂಟು, ಅದಕ್ಕೆ ಇಲ್ಲ ಚಂದ್ರು ಸರ್ ಹೇಳಿದ್ರು 9 monthsವರೆಗೂ ಮಾಡಮ್ಮ, ಬರೀ ಹಾಫ್ ಶಾರ್ಟ್ಸ್ ತೊಗೊಳ್ತೀವಿ. ಸಡನ್ನಾಗಿ ಈ ಥರ ಪಾಪ ಅವ್ರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ಬಟ್ ನನಗೆ ಟ್ರಾವೆಲ್ ಮಾಡೋಕ್ಕಾಗ್ತಿರಲಿಲ್ಲ, ನಂಗೆ ತುಂಬ ವಾಮಿಟಿಂಗ್, ಫುಲ್ಲು ನಾಸಿಯಾ ಅರ್ಲಿ 3 monthsಲ್ಲಿ. ಅದು ಒಂದೇ ರೀಸನಿಂದ ಬಿಟ್ಟಿದ್ದು, ಬೇರೆ ಏನಿಲ್ಲ. ಆಮೇಲೆ ಮಗು ಚಿಕ್ಕೋದು ಬಂತು. ನನಗೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಅಮ್ಮನ ಮನೆ ಇಲ್ಲ, ಬಿಟ್ಟು ನಾನು ಹೋಗಿ ಶೂಟಿಂಗ್ ಮಾಡೋದಕ್ಕೆ ಅದೊಂದು ನನಗೆ ಎಲ್ಲದರಲ್ಲೂ ನನಗೆ ಕಮಿಟ್ಮೆಂಟ್. ಸೊ ಇಲ್ಲಿ ಇವಾಗ ಹಸ್ಬೆಂಡು ಸಾಫ್ಟ್ವೇರು, ಅವ್ರಿಗೂ ಫುಲ್ ಟೈಮ್ ಕೊಡೋಕ್ಕಾಗಲ್ಲ. ಸೊ ನಾನು ಅತ್ತೆ ಮಾವ ನೋಡ್ಕೊಂಡು, ನಾನು ಅತ್ತೆ ಮಾವನ ಮೇಲೆ ಚಿಕ್ಕ ಮಗುನ ಬಿಟ್ಬಿಟ್ಟು ಜಸ್ಟ್ ಬಿಕಾಸ್ ಅವ್ರು ನೋಡ್ಕೊಳ್ತಾರೆ ಅಂತ ನಾನು ಅವ್ರ ಮೇಲೆ ಪ್ರೆಷರು ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ದಟ್ ಇಸ್ ದ ಓನ್ಲಿ ರೀಸನ್. ದೊಡ್ಡವಳಾದ್ಲ, ಆಮೇಲೆ ಚಿಕ್ಕ ಮಗು, ವಿ ಪ್ಲ್ಯಾನ್ ಸೆಕೆಂಡ್ ಬೇಬಿ. ಅದಾದಮೇಲೆ ಅಷ್ಟರಲ್ಲಾಗಲೇ ನನಗೆ ಇಟ್ ವಾಸ್ ಆಲ್ಮೋಸ್ಟ್ 10 years ನನಗೆ ಆ ಟಚ್ಚೇ ಹೋಗ್ಬಿಟ್ಟಿತ್ತು. ಬಟ್ ಫ್ರೆಂಡ್ಸ್ ವಿ ಆರ್ ಆಲ್ ಸ್ಟಿಲ್ ಲೈಕ್ ದಟ್. ಇವಾಗಲೂ ಗಿರಿ ಈಗಲೂ ಹಾಗೆ ವಿ ಆರ್ ಆಲ್. ಇದ್ರಲ್ಲಿ ನಾರಾಯಣ ಸ್ವಾಮಿನೂ ಇವಾಗ್ಲೂ ಹೇಳ್ತಾನೆ, ಬಂದ್ಬಿಡು ವಾಪಸ್ಸು. ಪಾಪ ನನ್ನನ್ನು ಇಷ್ಟಪಡೋರು ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ, ನಾಗೇಶ್ ಯಾದವ್ ಎಲ್ರು ಮಾಡು ಅಂತ ಹೇಳ್ತಾರೆ, ಇಲ್ಲಿ ಓಪನಿಂಗ್ಸ್ ಇದೆ ಹೋಗ್ತೀಯಾ, ಇದು ಮಾಡ್ತೀಯಾ ಅಂತ. somehow ಏನೋ ಅದು ಮೇ ಬಿ ನಂಗೆ ಆ ಟೈಮ್ ಇನ್ನೂ ಬಂದಿಲ್ಲ ಅದು. ಎಸ್ ಮಾ, ನಿಮ್ಮ ಈ ಹೊಸ ಪ್ರೊಫೆಷನ್ ಮೇಕಪ್ ಹೇಗೆ ಅಂದರೆ ಹೌ ಯು ಇಟ್ ಗಾಟ್ ಸ್ಟಾರ್ಟೆಡ್, ಇದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಹೇಗೆ ಬಂತು ನಿಮ್ಗೆ? ಏನೋ ಹಿಂಗೆ ಇವಾಗ ಸೆಕೆಂಡ್ ಚೈಲ್ಡ್ ಆದ್ಮೇಲೆ somehow ಏನೋ ಮನೇಲಿ ಪ್ರೆಗ್ನೆನ್ಸಿ ಇದೇ ಇರುತ್ತಲ್ಲ, ಸ್ವಲ್ಪ ಡಿಪ್ರೆಷನ್, ಬಾಣಂತಿ ಆದ್ಮೇಲೆ ಒಂದು ಡಿಪ್ರೆಷನ್, ಆ ಟ್ರಾಮಾ ಇದ್ದೇ ಇರುತ್ತಲ್ಲ. ಆ ಟೈಮಲ್ಲಿ ಏನೋ ಮನೇಲಿ ಕಿರಿಕಿರಿ ಈ ಥರನೇ ಸ್ವಲ್ಪ ಏನೋ ಅದು ಆ ಪೀರಿಯಡ್ ಅಷ್ಟೇ. ಆಮೇಲೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ಅದು ನಮ್ಗೆ ಅದು ಇದಿರ್ಬೇಕಾದ್ರೆ ನನಗೆ ಮನೆ ಹತ್ರ ನನಗೆ ಮಾಮ್ಸ್ ಗ್ರೂಪ್ ಒಂದಿದೆ. ಅಂದರೆ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಅಮ್ಮಂದಿರದೆ ನಮ್ದೆಲ್ಲ ಒಂದು ಗ್ರೂಪ್ ಇದೆ ಇಲ್ಲೇ ಗಿರಿ, ಲೇಡೀಸ್ ಗ್ಯಾಂಗ್. ಅದರಲ್ಲಿ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಕವಿತಾ ಅಂತ. ಸೊ ಶಿ ಟೋಲ್ಡ್ ಮೀ, ಅವರು ಶೀಸ್ ಅ ಫ್ಯಾಷನ್ ಡಿಸೈನರ್. ಸೊ ಶಿ ವಾಸ್ ಲೈಕ್, ಅದು ಮನೇಲಿದ್ರೆ ಅದು ಇಷ್ಟು ವರ್ಷನೂ ನೀವು ವರ್ಕ್ ಮಾಡಿದ್ದೀರಾ, ಮನೇಲೇ ಇದ್ರೆ ಅದು ಒಂಥರ ಏನೋ ಒಂದು ಇದಾಗ್ತಾ ಇರುತ್ತೆ. ಬ್ಯುಸಿ ಆಗಿಬಿಡಿ, ಬ್ಯುಸಿ ಆದರೆ ಸ್ವಲ್ಪ ಯು ವಿಲ್ ಫೀಲ್ ಗುಡ್. ಇಲ್ಲಾಂದ್ರೆ ಬರೀ ಮಕ್ಕಳು ಅಂತ ನಮ್ಗೆ ಆ ಮಕ್ಕಳು ಮಾಡಿದಾಗ್ಲೂ ನಮಗೆ ಒಂಥರ ಕಿರಿಕಿರಿ ಅನಿಸ್ತಾ, ಇರಿಟೇಷನ್ ಅನಿಸ್ತಾ. ಸೊ ಶೀ ಸಜೆಸ್ಟೆಡ್ ಮಿ ಮೇಕಪ್ ಕಲ್ತ್ಕೊಳ್ಳಿ ವನಿತಾ, ಫ್ರೀಲಾನ್ಸ್. ನಿಮ್ಗೆ ಅವಾಗ ನಿಮ್ಗೆ ಅದು ಪ್ರೆಷರು ಇರಲ್ಲ, ಹೋಗಿ ಫುಲ್ ಟೈಮ್ ಕೆಲಸನೂ ಇರಲ್ಲ, ಇಟ್ಸ್ ನಾಟ್ ಅ 9 to 5 ಜಾಬ್ ಅಂತ. ದೆನ್ ವಿ ಬೋತ್ ಸರ್ಚ್ಡ್ ಯಾವ ಅಕಾಡೆಮಿಲಿ ಮಾಡಬೇಕು ಅಂತ. ಆವಾಗ ನನ್ನ ಚಿಕ್ಕ ಮಗಳು ಸ್ವಲ್ಪ ಓಕೆ ಮ್ಯಾನೇಜ್ ಮಾಡೋ ಥರ ಇದು. ಸೊ ಅವಾಗ ಐ ಲರ್ನ್ಡ್ ಮೇಕಪ್. 2 months ಕೋರ್ಸ್ ಮಾಡ್ಕೊಂಡೆ. ಯಾವಾಗ ಸ್ಟಾರ್ಟ್ ಮಾಡಿದ್ವಿ ನೀವು? 2019. ಎಷ್ಟು 2 months ಏನೇನು ಹೇಳ್ಕೊಡ್ತಾರಮ್ಮ ಕೋರ್ಸ್? ಪ್ರತಿಯೊಂದು ಅಂದರೆ ಮೇಕಪ್ಪು, ಹೇರು, ಸಾರಿ, ಪ್ರತಿಯೊಂದು ಪ್ರೊಫೆಷ್ನಲ್ ಆಗೇ ಕಲ್ತಿದ್ದು. ಝುರೇನ್ ಸ್ಟುಡಿಯೋ ಅಂತ ಇಂದಿರಾನಗರಲ್ಲಿ
ಅವ್ರ ಅಕಾಡೆಮಿಲಿ ಕಲ್ತಿದ್ದೆ. ಇಟ್ಸ್ ಅ ಬಿಗ್ ಅಕಾಡೆಮಿ. ಎಷ್ಟು ದಿವಸ? 2 months? 1.5 months ಕೋರ್ಸ್. ಈ ಟೈಮಿಂಗ್ ಡ್ಯೂರೇಷನ್ ಎವ್ರಿ ಬೆಳಗ್ಗೆ ಅದು ಬರೀ 1.5 months ಕೋರ್ಸ್ ಅಲ್ಲ. ಸೊ ಮಾರ್ನಿಂಗ್ 10 to 6 ಇರ್ತಾ ಇತ್ತು. ಆಲ್ ಡೇಸ್ ಇನ್ ಎ ವೀಕ್? ಸ್ಯಾಟರ್ಡೆ ಸಂಡೇ ಇಲ್ಲ. ಸೊ ಅದು ಕಲ್ತ್ಕೊಂಡೆ. ಅದು ಕಲ್ತ್ಕೊಂಡ್ಮೇಲೆ ನಾನೇ ಓನ್ ಆಗಿ ಫ್ರೀಲಾನ್ಸ್ ಮಾಡ್ಕೊಳ್ಳೋದು. ಈಗ ನಾನು ಮೊನ್ನೆ ಕೂಡ ನಿಮ್ದು ಈ ಪ್ರೋಗ್ರಾಮ್ ವಿಚಾರವಾಗಿ ಡೇಟ್ ವಿಚಾರವಾಗಿ ಮಾತಾಡಿದಾಗ ಟ್ರಾವೆಲ್ ಮಾಡ್ತಾ ಫಸ್ಟ್, ಆಮೇಲೆ ಹಾವೇರಿ ಅಂದ್ರೆ ವಾಟ್ ಯು ಎಕ್ಸಾಕ್ಟ್ಲಿ ಡೂ ಅಂದ್ರೆ ಜನಕ್ಕೆ ತಿಳಿಸೋದಕ್ಕೆ, ಅಂದ್ರೆ ಬ್ರೈಡಲ್ ಮೇಕಪ್ ಅಂದ್ರೆ ಕಂಪ್ಲೀಟ್ ಇವಾಗ ಹೆಂಗಾಗಿದೆ ಅಂದ್ರೆ ಇವಾಗ ನಾವು ಮದುವೆ ಆದಾಗ ಹೆಂಗ್ ನಾವೇ ಮೇಕಪ್ ಮಾಡ್ಕೊಳ್ತಾ ಇದ್ವಿ ಅವಾಗ ಆಗಿತ್ತು, ಈಗ ಹಂಗಿಲ್ಲ. ಈಗ ಅರೌಂಡ್ 6 years ಇದ್ದ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಬೂಮ್ ಆಗಿದೆ. ನಾವು ಪೀಪಲ್ ಆರ್ ಲೈಕ್ ಮೋರ್ ಆಫ್ ಇನ್ಸ್ಟಾಗ್ರಾಮಬಲ್ ಫೋಟೋ ಶೂಟ್. ಇವಾಗ ಬದುಕ್ತಾ ಇರೋದೇ ಸೋಷಿಯಲ್ ಮೀಡಿಯಾ ಅನ್ನೋ ತರ ಆಗೋಗಿದೆ ಲೈಫ್. ಸೊ ಎವ್ರಿ ಗರ್ಲ್ ವಾಂಟ್ಸ್ ಟು ಗೆಟ್ ರೆಡಿ. ಅಂದ್ರೆ ತುಂಬಾ ಪ್ರೊಫೆಷನಲ್ ಆಗಿ ರೆಡಿ ಆಗ್ಬೇಕು, ಪ್ರೊಫೆಷನಲ್ ಫೋಟೋ ಶೂಟ್ ಮಾಡಿಸ್ಬೇಕು ಅನ್ನೋದು ಒಂದು. ನಮ್ಗೆ ಇವಾಗ ನಮ್ಗೆ ಎಲ್ಲಿತ್ತು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲಿತ್ತು ಅವಾಗ? ಇರ್ಲಿಲ್ಲ. ಆಮೇಲೆ ಇವಾಗ ಬೇಬಿ ಮೂನ್ಗೆ ಹೋಗ್ತಾರೆ. ದಟ್ ಈಸ್ ಲೈಕ್ ಒಂಥರ ಅದಕ್ಕೂ ಗೌನ್ ಹಾಕೊಂಡು ಪ್ರೆಗ್ನೆನ್ಸಿಲೂ ಫೋಟೋ. ಸೊ ನಾವು ಎವ್ರಿಥಿಂಗ್ ಇಸ್ ಲೈಕ್ ಒಂಥರ ಯು ಹ್ಯಾವ್ ಟು ಗೆಟ್ ರೆಡಿ ಅಂಡ್ ಡೂ ಅ ಫೋಟೋ ಶೂಟ್. ಸೊ ಈ 6 years ಇಂದ ಅದು ಒಂದು ದೊಡ್ಡ ಇಂಡಸ್ಟ್ರಿನೇ ಆಗೋಗಿದೆ ಮೇಕಪ್ ಇಂಡಸ್ಟ್ರಿ. ಸೊ ಬ್ರೈಡಲ್ ಮೇಕಪ್ ಅಂದ್ರೆ ವಿ ಕಂಪ್ಲೀಟ್ಲಿ ಗಿವ್ ಅ ಪ್ಯಾಕೇಜ್. ಮೇಕಪ್, ಹೇರ್ ಸ್ಟೈಲು, HD ಮೇಕಪ್, ಹೈ ಡೆಫಿನೇಷನ್ ಮೇಕಪ್. ಅಂದ್ರೆ ಲೈಕ್ ಲಾಂಗ್ ಲಾಸ್ಟಿಂಗ್ ಮೇಕಪ್ ಇಸ್ ಕಾಲ್ಡ್ ಹೈ ಡೆಫಿನೇಷನ್ ಮೇಕಪ್. ಇವಾಗ ನೀವು ಯು ಕ್ಯಾನ್ ಸ್ಟೇ ಫಾರ್ ಈವನ್ 24 hours ಹಾಗೆ ಇರುತ್ತೆ. ಆ ತರ ಪ್ರಾಡಕ್ಟ್ಸ್ ಇದೆ. ಹೈ ಎಂಡ್ ಬ್ರ್ಯಾಂಡ್ಸ್ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ನೀವು ಯೂಸ್ ಮಾಡಿದ್ರೆ 24 hours ಐ ಗ್ಯಾರಂಟಿ ಯು ಮೇಕಪ್ ಇರುತ್ತೆ. ಹಂಗೆ ಇರುತ್ತೆ. ಯು ವಿಲ್ ಫೀಲ್ ಫ್ರೆಶ್. ಸೊ ಅಂಟಿಲ್ ಯು ವಾಶ್ ಯುವರ್ ಫೇಸ್. ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ HD ಮೇಕಪ್, ಹೈ ಡೆಫಿನೇಷನ್ ಮೇಕಪ್. ಸೊ ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರೈವಿಂಗ್, ಪ್ರತಿ ಒಂದು ಹುಡುಗಿನ ರೆಡಿ ಮಾಡಿಬಿಟ್ಟು ಬರ್ತೀವಿ ನಾನು, ನನ್ನ ಟೀಮ್. ಹುಡುಗಂದು ಏನಿರುತ್ತೆ ಅಂದ್ರೆ ಮೇಕಪ್ ಲೈಟ್ ಟಚ್ ಅಪ್. ಹುಡುಗಿಗೆ ಮಾಡೋಷ್ಟು ಮೇಕಪ್ ಇರಲ್ಲ, ಲೈಟ್ ಟಚ್ ಅಪ್ ಮತ್ತೆ ಹೇರ್ ಸೆಟ್ಟಿಂಗ್. ಇವಾಗ ನಮ್ದೊಂದು ಮದುವೆ ಫಿಕ್ಸ್ ಮಾಡ್ತೀವಿ. ನಾನು ಹುಡುಗಿ ಮನೆ ಕಡೆಯಿಂದ ನಿಮ್ಮನ್ನ ಫಿಕ್ಸ್ ಮಾಡ್ತೀನಿ. ಹೆಣ್ಣಿಗೆ ಅದು ಬರೀ ಹೆಣ್ಣಿಗೆ ಮಾತ್ರ ಇರತ್ತಾ, ಇಲ್ಲ ಹೆಣ್ಣಿನ ತಾಯಿ, ತಂಗಿ, ಅಕ್ಕ? ಹೆಣ್ಣಿನ ತಾಯಿ, ತಂಗಿ ಎಲ್ರಿಗೂ ಮಾಡ್ತೀವಿ. ತುಂಬಾ ಜನ ಇವಾಗ ಒಬ್ರೊಬ್ರು ಅವರೇ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹುಡುಗಿ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಲಿ, ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಕೆಲವರು ಇಲ್ಲ, ನಿಮ್ ಟೀಮ್ ನ ಕರ್ಕೊಂಡು ಬನ್ನಿ, ಇಷ್ಟು ಜನ ಇದ್ದಾರೆ ಅಂತಾನೆ ಹೇಳ್ತಾರೆ. ಸೊ ಅವಾಗ ಜಾಸ್ತಿ ಹೇರ್ ಆರ್ಟಿಸ್ಟ್, ಜಾಸ್ತಿ ಮೇಕಪ್ ಆರ್ಟಿಸ್ಟ್ ವಿಲ್ ಗೋ ಅಂಡ್ ವಿಲ್ ಡೂ. ಸೊ ಐ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ದ ಬ್ರೈಡ್. ಓಕೆ, ನಿಮ್ದು ಎಷ್ಟು ಜನ ಇದ್ದೀರಾ ಟೀಮ್? ನೀವು ಟೀಮಲ್ಲಿ 5-6 ಜನ ಇದ್ದೀವಿ. ಓಕೆ, ಇಲ್ಲಿ ನಾವು ಕೂತ್ಕೊಂಡು ಮಾತಾಡ್ತಿರೋ ನಿಮ್ಮ ಸ್ಟುಡಿಯೋ, ಮೇಕಪ್ ಸ್ಟುಡಿಯೋ. ಸೊ ಈ ಸ್ಟುಡಿಯೋ ಇದ್ರ ಬಗ್ಗೆ ಹೇಳಿ. ಇಲ್ಲಿ ಈ ಸ್ಟುಡಿಯೋ ಮಾಡಿರೋ ಪರ್ಪಸ್ ಏನಂದ್ರೆ, ಮೇನ್ ಪರ್ಪಸ್ ಐ ವಾಸ್ ಟೀಚಿಂಗ್. ಟೀಚ್ ಮಾಡ್ತಾ ಇದ್ದೆ ಸ್ಟೂಡೆಂಟ್ಸ್ಗೆ. ಯಾಕಂದ್ರೆ ನಾನು ಕಲಿತೆ ಆಲ್ಮೋಸ್ಟ್ 6 years ಆಯಿತು. ಸೊ ತುಂಬ ಇಷ್ಟಪಟ್ಟು ಬರೋರಿಗೆ ಖಂಡಿತ ಇವಾಗಲೂ ಹೇಳ್ಕೊಡ್ತೀನಿ ಟೀಚಿಂಗ್. ಒಂದೊಂದ್ಸತಿ ಬ್ರೈಡಲ್, ಇವಾಗ ಫೆಬ್ರವರಿ ಬ್ಯುಸಿ ಮಂತ್ ನಮಗೆ, ಬ್ರೈಡಲ್ ಮಂತ್. ಸೊ ಆ ಟೈಮಲ್ಲಿ ನಾನು ಟೀಚ್ ಮಾಡಲ್ಲ. ಯಾಕಂದರೆ ಬ್ರೈಡ್ಸ್ದು ಕಾನ್ಸಂಟ್ರೇಟ್ ಮಾಡಿ ಒಂದೊಂದ್ಸತಿ ಮುಹೂರ್ತ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 10-10:30 ಬೆಳಗ್ಗೆ. ತಿರ್ಗಾ ಸಂಜೆ ಹೋಗ್ಬೇಕಾಗುತ್ತೆ. ಸಂಜೆ 2-2:30 ವಿ ಹ್ಯಾವ್ ಟು ಗೋ. ಆ ಪೀರಿಯಡಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ. ಅದರ್ವೈಸ್ ಮೇಕಪ್ ಟ್ರಯಲ್ಸ್ ನಡೆಯುತ್ತೆ. ಹುಡುಗಿ ಬುಕ್ ಮಾಡೋದಕ್ಕೆ ಮುಂಚೆ ದೇ ವಿಲ್ ಆಸ್ಕ್ ಫಾರ್ ಅ ಟ್ರಯಲ್. ಮೇಕಪ್ ಟ್ರಯಲ್ ಕೇಳ್ತಾರೆ, ಫ್ಯಾಮಿಲಿ ಜೊತೆ ಬರ್ತಾರೆ. ಒಬ್ರೊಬ್ರು ನಂಗೆ ಟ್ರಯಲ್ ಬೇಡ, ವಿ ಜಸ್ಟ್ ವಾಂಟ್ ಟು ಮೀಟ್ ಯು, ನಮ್ದು ಏನೇನು ಕನ್ಸರ್ನ್ ಇದೆ, ಮದುವೆಗೆ ಏನು ಸಾರಿ ಅದನ್ನು ತೋರಿಸೋದಕ್ಕೆ ಬರ್ತಾರೆ, ಹೇರ್ ಸ್ಟೈಲ್ಸ್ ಡಿಸ್ಕಸ್ ಮಾಡೋದಕ್ಕೆ ಬರ್ತಾರೆ. ಸೊ ಅದಕ್ಕೆ ಸೆಟಪ್ ಸ್ಟುಡಿಯೋ. ಅಂಡ್ ಎವ್ರಿ ಮೇಕಪ್ ಆರ್ಟಿಸ್ಟ್ ನೀಡ್ಸ್ ಅ ಸ್ಟುಡಿಯೋ. ಅಟ್ಲೀಸ್ಟ್ ಒಂದು ಬರೀ ಟೀಚಿಂಗ್ಗೆ ಅಂತ ಅಲ್ಲ, ಒಂದು ಕಾನ್ವರ್ಸೇಷನ್, ಆಫೀಸ್ ಬೇಕಾಗುತ್ತೆ. ಈಗ ಮದುವೆಗಳಿಗೆ ಈ ಥರ ಮೇಕಪ್ಗಳಿಗೆ ಅಂತ ಹೋದಾಗ ಅಂದ್ರೆ ಎಲ್ಲೋ ಒಳಗಡೆ ನೀವು ನಿಮ್ಮಲ್ಲಿರೋ ಒಂದು ಆರ್ಟಿಸ್ಟ್ ಎಲ್ಲೋ ಅಡ್ಡಿ ಬರಲ್ವಾ? ಎಲ್ಲರೂ ಕಂಡುಹಿಡಿತಾರೆ. ನಾನು ಯೂಶಲಿ ಮಾಸ್ಕ್ ಹಾಕೊಂಡ್ಬಿಟ್ಟಿರ್ತೀನಿ. ಯಾಕಂದ್ರೆ ಮೇಕಪ್ ಮಾಡೋವಾಗ ವಿಲ್ ಬಿ ಸೋ ನಿಯರ್ ಟು ದ ಬ್ರೈಡ್. ಸೊ ಅವ್ರಿಗೂ ಏನು ಇನ್ಕಂಡ್ರೆ ಯೂಶಲಿ ಮಾಸ್ಕ್ ಅದು ಪ್ರಾಕ್ಟೀಸ್ ಆಗಿದೆ ಕೋವಿಡ್ ಟೈಮಿಂದ. ಸೊ ಇಬ್ರು ಮತ್ತೆ ಹೇರ್ ಸ್ಪ್ರೇಸ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಲ್ಲ, ಸೊ ಆ ಸ್ಪ್ರೇನು ಇದಾಗಬಾರ್ದು ಅಂತ ಯೂಶಲಿ ವಿಲ್ ಬಿ ಇನ್ ಮಾಸ್ಕ್. ಸೊ ಎಷ್ಟೊಂದು ಜನ ಇವಾಗ್ಲೂ ಹೇಳೋದು, ಮ್ಯಾಮ್ ನೀವು ಯಾಕೆ ಅಂದರೆ ಇನ್ನೂ ಆ್ಯಕ್ಟ್ ಮಾಡಿ ಆ ಥರ. ಇವಾಗಲೂ ದೇರ್ ಆರ್ ಸೋ ಮೆನಿ ಕ್ಲೈಂಟ್ಸ್. ಈಗ ಆಲ್ಮೋಸ್ಟ್ ಇವಾಗ ಅಟ್ಲೀಸ್ಟ್ 1 in 10 ನನ್ನನ್ನು ಒಂದು 7 ಜನನಾದರೂ ಗುರ್ತಿಡ್ತು. ಯಾಕೆ ನೀವು ಮಾಡ್ತಿಲ್ಲ. ಆಮೇಲೆ ಇನ್ನು ಕೆಲವರು ರಾಧಿಕಾ ಪಂಡಿತ್ ಅವ್ರ ಜೊತೆ ನೋಡಿದೀವಿ ನಿಮ್ಮನ್ನ ಆ ಥರ. ಸೊ ಅದೆಲ್ಲ ಆದಾಗ ಒಂದ್ಸತಿ ಅದು ವಿ ವಿಲ್ ಗೋ ಬ್ಯಾಕ್ ಅನ್ಸುತ್ತೆ. ಓಕೆ, ಇವಾಗ ಎಷ್ಟು ವರ್ಷದಿಂದ ದೂರ ಇದ್ದೀರಮ್ಮ ಕ್ಯಾಮ್ರಾ? ನಂದು ಆಲ್ಮೋಸ್ಟ್ 2007. ಆಲ್ಮೋಸ್ಟ್ 20 years. ನೆಕ್ಸ್ಟ್ ಇಯರ್ ಬಂದ್ರೆ 20 ವರ್ಷ, 19 ವರ್ಷ.
ಈಗ ಈ ನಿಮ್ಮ ಪ್ರೊಫೆಷನ್ ಒಂಥರ ಇವಾಗ ಪ್ರೆಸೆಂಟ್ ನೀವು ಮಾಡ್ತಿರೋ ಪ್ರೊಫೆಷನ್ ಅನ್ನೋನ್ ಅಂದ್ರೆ ಅಪರಿಚಿತರಿಗೆ ಪರಿಚಿತರಾಗುವಂತ ಒಂದು ಕೆಲಸ. ನಿಜವಾಗ್ಲೂ ನನ್ಗೆ ಅದೇ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಈ ಕೆಲಸ. ಯಾಕಂದ್ರೆ ಹುಡುಗಿ ರೂಮಲ್ಲಿ ನಾವ್ ಇರ್ತೀವಲ್ವಾ ರಘುವ್ರೆ, ಹುಡುಗಿ ರೂಮಲ್ಲಿ ಇರ್ಬೇಕಾದ್ರೆ ವಿ ವಿಲ್ ಕಮ್ ಅಕ್ರಾಸ್ ಸೋ ಮೆನಿ ಥಿಂಗ್ಸ್, ಗೊತ್ತಾ, ಎಮೋಷನ್ಸ್ ಎಲ್ಲಾನು. ಅಷ್ಟು ನಾವು ಹುಡುಗಿ ಫ್ಯಾಮಿಲಿ ಕ್ಲೋಸ್ ಆಗಿರ್ತೀವಿ. ಹುಡುಗಿಯವ್ರ ಮದ್ವೆ ಮಾಡ್ತಾ ಇರ್ತಾರಲ್ವಾ, ನೀವೇ ಫ್ಯಾಮಿಲಿಯವ್ರು ಆಗ್ಬಿಟ್ಟಿರ್ತೀರ. ನಿಜವಾಗ್ಲೂ ಒಂದು ಇಲ್ಲ, ತುಂಬಾ ಲ್ಯಾವಿಶ್ ವೆಡ್ಡಿಂಗು ನೋಡಿದೀವಿ. ಏನು ಪಾಪ ಇಲ್ಲದೆ ಹೆಣ್ಮಕ್ಳೇ ಮದ್ವೆ ಮಾಡ್ಕೊಳ್ತಾರೆ. ಕೆಲವ್ರು ಮೇಕಪ್ ಮಾಡ್ಬೇಕಾದ್ರೆ ಮ್ಯಾಮ್ ಒಂದೇ ಒಂದು ನಿಮಿಷ ಕೇಟ್ರಿಂಗ್ ಅವ್ರಿಗೇನೋ ಹೇಳ್ಬೇಕು, ಹೋಗಿ ಬಂದ್ಬಿಡ್ತೀನಿ ಅಂತ ಹೋಗ್ತಾರೆ. ಇನ್ನೊಬ್ರು ಫ್ಲವರ್ ಡೆಕೋರೇಷನ್ ಅವ್ರ ಫೋಟೋಸ್ ಕಳಿಸ್ತಾ ಇರ್ತಾರೆ, ಇದು ಸರಿಗಿದ್ಯಾ ಅಂತ. ನಾನು ಇದೆಲ್ಲ ಹೇಳಿದ್ದು ಸರ್, ನೀವು ಇದನ್ನ ಯಾಕೆ ಮಾಡಿ ಮ್ಯಾಮ್, ಪ್ಲೀಸ್ 1 ಮಿನಿಟ್ ಕೊಡಿ, ನಾನು ಅಲ್ಲಿ ಹೋಗೋದು ಸರಿ ಮಾಡಿ ಬರಬೇಕು ಅಂತ. ವಿ ಫೀಲ್ ಸೋ ಸಾರಿ. ನಿಜವಾಗ್ಲೂ ಇವಾಗ್ಲೂ ನಾನು ಅದೆಲ್ಲ ಬಂದು ನನ್ನ ಮಕ್ಳಿಗೆ ಹೇಳ್ತಾ ಇರ್ತೀನಿ, ಪ್ರಪಂಚ ಹಿಂಗಿದೆ, ಎಲ್ರಿಗೂ ಆ ಲ್ಯಾವಿಶ್ ಲೈಫ್ ಸಿಗಲ್ಲ ಅಂತ. ಅದಕ್ಕೆ ಓದ್ಬಿಟ್ಟು ಅರ್ನ್ ಅಂದ್ರೆ ಐ ಟೆಲ್ ದೆಮ್ ಟು ಅರ್ನ್, ಬಿ ಇಂಡಿಪೆಂಡೆಂಟ್ ಅಂಡ್ ಯು ವಿಲ್ ಫೀಲ್ ಸೋ ಗುಡ್ ಸೀಯಿಂಗ್ ದೋಸ್ ಗರ್ಲ್ಸ್, ಗೊತ್ತಾ. ಫುಲ್ ಮದ್ವೆ ಖರ್ಚುನು ಅವರೇ ಮಾಡ್ಕೊಳ್ತಾ ಇರ್ತಾರೆ. ಒಬ್ರು ತಂದೆ ತುಂಬಾ ಏಜ್ ಆಗಿರೋದವ್ರು, ನೋಡಮ್ಮ ಅವ್ರು 6 ರೂಮ್ ಕೇಳ್ತಾ ಇದ್ದಾರೆ ಅಂದ್ರೆ ಶೆಲ್ಟಲ್, ಅಪ್ಪ ನೀವು ಎಲ್ಲದಕ್ಕೂ ಒಪ್ಕೊಂಡು ಬರಬೇಡಿ, ನಾವು ಅವ್ರಿಗೆ ಹೇಳಿರೋದೇ ನಾವು 2 ರೂಮ್ ಕೊಡ್ತೀವಿ ಅಂತ. ಎಲ್ಲಿದೆ ಇಲ್ಲಿ ರೂಮ್ಸ್? ಇವಾಗ ನಾವು ಆಚೆ ಕಡೆ ಬುಕ್ ಮಾಡೋದಕ್ಕಾಗಲ್ಲ ಅಂದ್ರೆ ಯು ವಿಲ್ ಗೆಟ್ ಟು ನೋ ಸೋ ಮೆನಿ ಥಿಂಗ್ಸ್ ಅಬೌಟ್ ಅ ಫ್ಯಾಮಿಲಿ. ಖುಷಿ ಆಗುತ್ತೆ ನಿಜವಾಗ್ಲೂ. ಇವಾಗ ಹೆಣ್ಮಕ್ಳು ಅವಾಗಿನ ಹೆಣ್ಮಕ್ಳಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಈಗ ಹುಡುಗಿರು ಡೇರಿಂಗ್ ಆಗೂ ಇದ್ದಾರೆ ಅಂಡ್ ಇಟ್ ಇಸ್ ಗುಡ್. ಆಮೇಲೆ ಸ್ವಂತ ಖರ್ಚಲ್ಲಿ ಮದುವೆ ಮಾಡ್ಕೊಳ್ತಾರೆ. ಕೆಲವ್ರು ತಾಯಂದಿರು ಹೇಳೇ ಬಿಡ್ತಾರೆ, ನೋಡಮ್ಮ ನನ್ನ ಮಗಳು ನಾವು ಬರೀ ಮದುವೆ ಮಾಡ್ತಾ ಇದ್ದೀವಿ, ಒಡವೆ ಎಲ್ಲ ಪೂರ್ತಿ ಅವಳೇ ತೊಗೊಂಡಿರೋದು, ಅವಳು ದುಡ್ಡು ಸಂಪಾದನೆ ಮಾಡಿರೋದ್ರಲ್ಲಿ ತೊಗೊಂಡಿರೋದು. ಅಂದರೆ ಅಷ್ಟು ಕ್ಲೋಸ್ ಆಗಿರ್ತೀವಿ. ಈವನ್ ನಾವು ಮಾತಾಡಲಿಲ್ಲ ಅಂದ್ರೂ ಪಾಪ ಅವರೇ ಬಂದು ಮಾತಾಡ್ತಾರೆ. ಆಮೇಲೆ ಊಟ ತಿಂಡಿ ಇಲ್ಲದೆ ಕಳ್ಸಲ್ಲ. ಕೆಲವು ಸತಿ ನಾವು ಎಲ್ಲ ಕಡೆನೂ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಮದುವೆ ಊಟ ನೀವು ತಿನ್ನಕ್ಕಾಗಲ್ಲ, ಅನ್ಹೆಲ್ದಿ ಅಂತ. ಬಟ್ ಏನು ಮಾಡ್ತಾರೆ, ರೂಮ್ಗೆ ಕಳಿಸ್ತಾರೆ. ನಾವು ಕೇಳೋದು ಬರೀ ಕಾಫಿ ಅಥವಾ ಟೀ, ನಮ್ಗದು ಆಕ್ಟಿವ್ ಆಗಿರ್ತೀವಿ ಅಂತ. ಸೊ ವಿಲ್ ಬಿ ಸೋ ಕ್ಲೋಸ್ ಟು ಗರ್ಲ್ಸ್ ಫ್ಯಾಮಿಲಿ. ಇವಾಗ ಅಷ್ಟು ಬ್ರೈಡ್ಸ್ದು ಡಿಫ್ರೆಂಟ್ ಸ್ಟೋರೀಸ್. ಸೋ ನೈಸ್. ನನಗೆ ಅದೇ ಅದಕ್ಕೆ ನಿಜವಾಗ್ಲೂ ಐ ಆಮ್ ಎಂಜಾಯಿಂಗ್ ದಿಸ್ ಪ್ರೊಫೆಷನ್. ಯು ವಿಲ್ ಗೆಟ್ ಟು ನೋ ಸೋ ಮೆನಿ ಥಿಂಗ್ಸ್ ಅಬೌಟ್ ಈಚ್ ಫ್ಯಾಮಿಲಿ. ಅಂಡ್ ಟಚ್ ಅಲ್ಲಿ ಇರ್ತೀರಾ. ಆಮೇಲೆ ಮದುವೆ ಪಾಪ ಅವರು ಅವ್ರಿಗೆ ನನ್ನ ವರ್ಕ್ ಇಷ್ಟ ಆಗಿರ್ತಾರಲ್ವ, ಒಂದು ಗೂಗಲ್ ರಿವ್ಯೂ ಮಾಡಿರ್ತಾರೆ. ಆಮೇಲೆ ನನಗೆ ಮೋಸ್ಟ್ ಆಫ್ ದ ವರ್ಕ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ವರ್ಡ್ ಆಫ್ ಮೌತ್ ಇಂದ ಜಾಸ್ತಿ ಬರುತ್ತೆ. ನೀವು ಮ್ಯಾಮ್ ನೀವು ಅವಳು ಮದುವೆ ಮಾಡಿದ್ರಿ, ಅವಳೇ ನನಗೆ ರೆಫರೆನ್ಸ್ ಕೊಟ್ಟಿದ್ದು, ಈ ಡೇಟ್ಸ್ ಫ್ರೀ ಇದ್ದೀರಾ ಆ ಥರ ಅಂತ. ಸೊ ಐ ವಿಲ್ ಮೇಕ್ ಶೋರ್ ಆ ಬ್ರೈಡ್ ಚೆನ್ನಾಗಿ, ಅವ್ರಿಗೆ ನಾನು ಚೆನ್ನಾಗಿ ಕಾಣಬೇಕು ಅಂತ ಎಷ್ಟಿರುತ್ತೋ ನನಗೆ ಜಾಸ್ತಿ ಇರುತ್ತೆ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ಆ ಮದುವೆ 1000 ಜನ ಅಟೆಂಡ್ ಮಾಡ್ತಾರೆ ಅಂದ್ರೆ ಆ 1000 ಜನದಲ್ಲಿ ಅಟ್ಲೀಸ್ಟ್ ಅಲ್ಲಿ ಒಂದು 10 ಜನ ಅಪ್ಕಮಿಂಗ್ ಬ್ರೈಡ್ಸ್ ಇರ್ತಾರೆ. ಸೊ ಮೈ ಮೈಂಡ್ ವಿಲ್ ಬಿ ಲೈಕ್, ಓಕೆ, ಹೂ ಡಿಡ್ ಯೋರ್ ಮೇಕಪ್, ನನ್ನ ನಂಬರ್. ಆ ಥರನೇ ನನಗೆ ಜಾಸ್ತಿ ವರ್ಕ್, ಹೌದು ಆ ಥರ. ಸೊ ಐ ವಿಲ್ ಬಿ ಮೋರ್ ಕನ್ಸರ್ನ್ಡ್ ಅಬೌಟ್ ಮೈ ವರ್ಕ್. ಹೇರ್ ಸ್ಟೈಲ್ ಆಗಿರ್ಬೋದು, ಇವಾಗ ಹೇರ್ ಸ್ಟೈಲ್ ಮಾಡಬೇಕಾದ್ರೂ ಅಷ್ಟೇ. ಅವ್ರು ಹೇಳ್ತಾ ಇರ್ತಾರೆ ನಂಗೆ ಈ ಥರ ಬೇಡ, ಅವಾಗ ಐ ವಿಲ್ ಮೇಕ್ ದೆಮ್ ಲೈಕ್ ನಿಮ್ಗಿಂತ ನಮಗೆ ಜಾಸ್ತಿ ಕನ್ಸರ್ನ್ ಇರುತ್ತೆ, ನೀವು ಚೆನ್ನಾಗಿ. ಯಾಕಂದರೆ ಬರೋರು ಡೈರೆಕ್ಟಾಗಿ ನೋಡ್ತಾರೆ. ಇವಾಗ ಕ್ಯಾಮ್ರಲ್ಲಿ ಅಂದರೆ ಓಕೆ ಎಡಿಟಿಂಗ್ ಮಾಡ್ತೀವಿ. ಸೊ ಐ ವಿಲ್ ಬಿ ಮೋರ್ ಕಾನ್ಷಿಯಸ್ ಅಬೌಟ್ ಹರ್ ಸ್ಕಿನ್, ಅಬೌಟ್ ಹರ್ ಹೇರ್, ಹೌ ಶಿ ಲುಕ್ಸ್, ಎಲ್ಲಾನು. ಆ್ಯಂಡ್ ಒಂದು ನನಗೊಬ್ಬ ಕಾಮನರ್ ಆಗಿ ಪ್ರಶ್ನೆ ಇದು, ಗೊತ್ತಿಲ್ಲ ನಿಮಗೆ ಏನಪ್ಪ ಇದು ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಬಟ್ ನನಗೊಂದು ಕೇಳಬೇಕು ಅನ್ನಿಸಿದೆ, ಕೇಳ್ತೀನಿ. ಅಮ್ಮ, ಇವಾಗ ನಾವೆಲ್ಲ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಸೀರಿಯಲ್ಸಲ್ಲಿ ನೋಡ್ತಾ ಇದ್ವಿ, ಒಂದು ಮದುವೆ ಅಂತ ಬಂದಾಗ ಆ ಗಂಡಿನ ಮನೆ ಹೆಣ್ಣಿನ ಮನೆ ಮನಸ್ತಾಪಗಳು, ಕೆಲವು ಜಗಳಗಳು, ಇವೆಲ್ಲ ನಾವು ನೋಡಿದ್ದೀವಿ. ಇವತ್ತಿನ ಟ್ರೆಂಡಲ್ಲೂ ಅವೆಲ್ಲ ನಡೆಯುತ್ತಾ? ಇದೆ, 1-2-3 ಐ ಹ್ಯಾವ್ ವಿಟ್ನೆಸ್ಡ್. ತುಂಬಾ ಜನ ಮೇಕಪ್ ಆರ್ಟಿಸ್ಟ್, ತುಂಬಾ ಅಂದ್ರೆ ತುಂಬಾ, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿರೆಲ್ಲ ದೇ ಆರ್ ಕಮಿಂಗ್ ಇನ್ ಟು ಮೇಕಪ್ ಇಂಡಸ್ಟ್ರಿ ಆರ್ ಫ್ಯಾಷನ್ ಡಿಸೈನಿಂಗ್. ದೇ ಫೀಲ್ ದಟ್ ಇದ್ರಲ್ಲಿ ಜಾಸ್ತಿ ದುಡ್ಡಿದೆ ಅಂತ. ಆ ಥರ ದುಡ್ಡಿದೆಯಾ? ಬಟ್ ಯು ಶುಡ್ ಗೆಟ್ ಕ್ಲೈಂಟ್ಸ್.